ಎಲೆಕ್ಟ್ರಾನಿಕ್ ಸೆಕ್ಟರ್ದಲ್ಲಾಗಿರ್ಬೋದು, ನಮ್ಮಲ್ಲಿಯೇ ಗೂಡ್ಸ್ಗಳಿಗಿಂತಲೂ ನಮ್ಮಲ್ಲಿ ತಯಾರಿಸಿದ ವಸ್ತುಗಳಿಂತಲೂ ಕಡಿಮೆ ರೇಟ್ ಇರ್ತದೆ ಚೈನಾದ್ದು. ಹೀಗಾಗಿ ಚೈನಾ ಮಾರೋಣ ಭಾಳಷ್ಟು ಈ ನಮ್ಮ ಮಾರ್ಕೆಟದಲ್ಲೇ ಮಾರಿ ಹೋಗ್ತದೆ. ಹೀಗಾಗಿ ಚೈನಾ ಶ್ರೀಮಂತ ಆಗ್ತಾ ಹೋಗ್ತದೆ. ಇದರಲ್ಲಿ ಎರಡು ಮಾತ್ರ ಇಲ್ಲ. ನಮ್ಮಲ್ಲೇ ನಾವು ತಯಾರು ಮಾಡಿದ ವಸ್ತುಗಳು ಹೆಚ್ಚಿನ ರೇಟಿಗೆ ತೊಗೊಳೋರು ಬೇಕಲ್ರಿ. ಇಲ್ಲೇ ₹2 ಚೈನಾ ಕೊಟ್ಟರೆ ನಾವು ₹4 ಮಾರಿದ್ರೆ ₹2 ತೊಗೊಳೋರು ₹4 ತೊಗೊಳೋರು ಜನ. ಹೀಗಾಗಿ ನಮ್ಮ ದೇಶ ತುಂಬ ಈ ಎಲೆಕ್ಟ್ರಾನಿಕ್ ಗೂಡ್ಸ್ ಆಯಿತು, ಆಟೋಮೊಬೈಲ್ಸ್, ಮೊಬೈಲ್ ಅದು ಆಯಿತು, ಮತ್ತು ಇನ್ನುಳಿದ ಯಾವುದೇ ರಂಗಗಳಾದವು, ಇವುಗಳಲ್ಲೆಲ್ಲನೂ ನಾವು ಇವತ್ತು ರೇಟ್ಗಳು ದುಬಾರಿಯಾಗಿ ಕೊಳ್ಳುವ ಶಕ್ತಿ ನಮಗಿಲ್ಲದೆ ಆಟೋಮೆಟಿಕ್ಕಾಗಿ ನಾವು ನರ್ವಸ್ ಆಗ್ತಾಯಿದ್ವಿ. ಸಹಜವಾಗಿ ಚೈನಾ ಗೂಡು ಮತ್ತೊಂದು ಗೂಡು ತೊಗೊಳ್ತಾ ಇದ್ದೀವಿ. ಇನ್ನು ಅಮೇರಿಕಾದ್ದು ಅವ್ರು 27% ಟ್ಯಾಕ್ಸ್ ಅದನ್ನು ಕೊಟ್ಟು ಆಮೇಲೆ ನಾವು ವಸ್ತುಗಳನ್ನ ತೊಗೊಳ್ಳೋದು ಯಾವ ಮಟ್ಟಕ್ಕೆ ಹೋಗ್ತದೆ. ಅದಕ್ಕಾಗಿ 27% ನೀವು ಇವ್ರು 27% ನೋಡಿ ಅವರು ಇನ್ನೊಂದು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಏನಪ್ಪ ಅಂದರೆ ವಿಶೇಷವಾಗಿ ಇಲ್ಲೇ ನಮ್ಮ ತಯಾರಿಕಾ ರಂಗದ ಈಗ ವಸ್ತುಗಳು ಅಮೇರಿಕಾದ್ದು ವಿಧಿಸುತ್ತಿರೋ ಸರಾಸರಿ ಸುಂಕ ನಮ್ಮ ದೇಶ ಇರ್ತದಪ್ಪ ಅಂದ್ರೆ ಭಾರತೀಯರು ವಿಧಿಸುತ್ತಿರೋದು ಸುಂಕ ಏನು? ಒಂದನೇದಾಗೆ ಇದು ಕೃಷಿ ಮತ್ತು ಮಾಂಸ ಸಂಸ್ಕೃತ ಆಹಾರದಲ್ಲ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಾವು ಇದ್ದಂಥವ್ರು 37.66% ಅದ್ರ ಮೇಲೆ ಟ್ಯಾಕ್ಸ್ ಇರ್ತೀವಿ. ಇಲ್ಲಿವರೆಗೆ ಇದೆ ಏಪ್ರಿಲ್ 1ರವರೆಗೆ ಇದ್ದಂಥ ಸ್ಥಿತಿ ಎಷ್ಟು 37.66 ಹಾಕಿದ್ರೆ ಅವರು ಕೇವಲ 5.29 ಹಾಕ್ತಿದ್ರು. ನಮಗೆ ಸುಂಕ ಹಾಕೋದ್ರಿಂದ ನಮ್ಮ ವಸ್ತುಗಳಲ್ಲೇ ಮಾರಾಟ ಆಗ್ತಾಯಿದ್ದು. ಮುಂದಿನ ಅದೇ ಕಾಲಕ್ಕೆ ಎರಡನೇದಾಗಿ ವಾಹನಗಳು ನಮ್ಮಲ್ಲ ನಾವು 24.14% ಸುಂಕ ಅವ್ರ ವಸ್ತುವಿನ ಮೇಲೆ ಅಮೇರಿಕನ್ ತಯಾರಾದಂಥ ವಾಹನಗಳ ಮೇಲೆ ನಾವು ಹೇರ್ತಾಯಿದ್ವಿ. ಅವರು ನಮ್ಮ ವಾಹನಗಳ ಮೇಲೆ 1.5% ನಾವು ಅವ್ರ ಸುಂಕ ಹೇಳ್ತಿದ್ರು. ಹೀಗಾಗಿ ಲಾಭ ಆಗ್ತಿದ್ದು. ಒಂದಿಷ್ಟು ನಮ್ಮ ಕಾರುಗಳು ಅಲ್ಲಿ ಹೋಗಿ ಮಾರ್ತಾಯಿದ್ವು. ನಂತರದಲ್ಲಿ ಟೆಲಿಕಾಮ್ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಇವುಗಳು ಏನಪ್ಪ ಅಂದ್ರೆ 7.64% ನಾವು ಸುಂಕ ಹೇರಿದ್ರೆ ಅವರು 2.79 ಸುಂಕ ಹೇರ್ತಿದ್ರು. ಅಂದ್ರೆ ಈ ವಿಶೇಷವಾಗಿ ಇಲ್ಲಿ ಸುಂಕ ಅವ್ರ ಮೇಲೆ ನಾವು ಹೆಚ್ಚು ಇರ್ತಾಯಿದ್ವಿ, ಅವರು ನಮ್ಮ ವಸ್ತು ಕಡಿಮೆ ಇರ್ತಾಯಿದ್ರು. ನಂತರದಲ್ಲೇ ವೈದ್ಯಕೀಯ, ಚರ್ಮ, ಕಾಗದ, ಗಾಜು, ಹಡಗು, ವಿಮಾನ ಹಾಗೂ ಇತರೆ ವರ್ಗಗಳ ಉತ್ಪನ್ನಗಳು ಯಾವುದೇ ಇದ್ರೆ ವರ್ಗದ ಉತ್ಪನ್ನ ಇತ್ತಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಅವುಗಳಿಗೆ ನಾವು 9.7% ಸುಂಕ ಹೇರಿದ್ರೆ ಅವ್ರದಂಥವ್ರು 2.79 ಮಾತ್ರ ಹೇರ್ತಾಯಿದ್ರು. ಇನ್ನು 5ನೇದಾಗೆ ಪ್ಲಾಸ್ಟಿಕ್ ವಸ್ತುಗಳ ಬಗ್ಗೆ ಪ್ಲಾಸ್ಟಿಕ್ ವಸ್ತುಗಳು 9.95% ನಾವು ಅವ್ರ ಮೇಲೆ ಸುಂಕವನ್ನು ಹೇರ್ತೀವಿ ಅವ್ರ ವಸ್ತುಗಳಿಗೆ.